ಬಸ್ಸೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ RCB ನೋಡಿದ್ರಾ, CSK ನೋಡಿದ್ರಾ, ನೆನ್ನೆ ಮೊನ್ನೆ ಎಲ್ಲ ನೋಡಿದ್ರಾ? ಅಂದರೆ ಸ್ಟ್ರಾಂಗೆಸ್ಟ್ ಪಾಸಿಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಏನಿದೆ ನಮ್ಮ RCBದು CSKದು ಎರಡು ಕೂಡ ಪೋಸ್ಟ್ ಮಾಡಿದೆ. ಆ ವಿಡಿಯೋ ನೋಡಿದ್ರಾ ಅಂತ ಹೇಳ್ತಾ ಇದ್ದೀನಿ. ಇವಾಗ MIನ ನೋಡುವಂಥ ಸಮಯ. ಮುಂಬೈ ಇಂಡಿಯನ್ಸ್ದು ಸ್ಟ್ರಾಂಗೆಸ್ಟ್ ಪಾಸಿಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾವ ಥರ ಕಾಣಿಸ್ಕೊತಾ ಇದೆ ಅಂತ ನೋಡೋಣ ಮಗ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ಗೆ ಪಟ್ಪಟಾರನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಆಗಿದ್ದೀರ ಅಂತಂದರೆ ನೀವು ಫಸ್ಟು ಸಬ್ಸ್ಕ್ರೈಬ್ ಹಾಕ್ಕೊಂಡು ಲೈಕ್ನ ಮಾಡಬೇಕು ಇದಕ್ಕೆ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಾದ ನಂತರ ನೀವು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ರೀತಿ ಮುಂಬೈದು ಸ್ಟ್ರಾಂಗೆಸ್ಟ್ ಪಾಸಿಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಇರಬೇಕು ಅಂತ. ಅವ್ರು ಈ ಥರ ಬಂದರೆ ಸಖತ್ತಾಗಿರುತ್ತೆ ಗುರು. ಸಿಂಪಲಾಗಿ ನೋಡ್ತು ಅಂದರೆ ಈ ಥರ ಬಂದರೆ ಡೆಡ್ಲಿ ಆಗಿ ಕಾಣಿಸಿದೆ ಗುರು. ಅವ್ನ ಅಜ್ಜಿ ಈ ಥರ ಟೀಮ್ ಇರಬೇಕು ಅಂತ ಅನಿಸುತ್ತೆ ಅಂತಂದರೆ ಯಾವ ಥರ ಕಾಣಿಸ್ಬೇಕು 11 ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ, ಇನ್ಫ್ಯಾಕ್ಟ್ 12 ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಸೀನ್ ನೋಡ್ತು ಅಂತಂದರೆ ಈ ಥರ ಕಾಣಿಸ್ತಾ ಇದೆ ಮಗ. ಸ್ಕ್ವಾಡ್ ನೋಡಿ ಯಾವ ಥರ ಇದೆ ಅಂತ. ಸೊ ಬ್ಯಾಟರ್ಸ್ಗಳ ಕ್ಯಾಟಗರಿಯಲ್ಲಿ 5 ಜನ ಇದ್ದಾರೆ. ಇದರಲ್ಲಿ ರೋಹಿತ್ ಶರ್ಮಾ ಆಗಿರಲಿ, ಸೂರ್ಯಕುಮಾರ್ ಯಾದವ್ ಆಗಿರಲಿ, ಶರ್ಫೇನ್ ರುತರ್ಫೋರ್ಡ್ ಆಗಿರಲಿ, ತಿಲಕ್ ವರ್ಮಾ ಆಗಿರಲಿ, ಈ 4 ಜನರು ಕೂಡ 11ಅಲ್ಲಿ ಇರುವಂಥ ಪ್ಲೇಯರ್ಸ್ಗಳು. ನೋಡಿ, ಶರ್ಫೇನ್ ರುತರ್ಫೋರ್ಡ್ನ ಟ್ರೇಡ್ ಮಾಡ್ಕೊಂಡು ಬೇಕು ಅಂತ ಕಿತ್ತಾಡ್ಕೊಂಡು ತೊಗೊಂಡಿದ್ದು. ಶರ್ಫೇನ್ ರುತರ್ಫೋರ್ಡ್ ಆಪ್ಷನ್ಗೆ ಬಿಡಲಿಲ್ಲ ಅಲ್ಲಿ, ಹಂಗೆ ಕಿತ್ತಾಡ್ಕೊಂಡು ತೊಗೊಳಂಥ ಶರ್ಫೇನ್ ರುತರ್ಫೋರ್ಡ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅನ್ನೋದು ಇಟ್ಟಿದ್ದಾರೆ. ಯಾಕಂದರೆ ಲಾಸ್ಟ್ ಸೀಸನ್ ಕೂಡ ಮಸ್ತಾಗಿ ಆಡಿದ್ದಾರೆ. GTಗೆ ಅವ್ರ ದಡ್ಡನ ಮಕ್ಕಳು GT ನೆಟ್ಟಿಗೆ ಮಿಡ್ಲ್ ಆಡೋರು ಇಲ್ಲ ಅಂತಲೂ ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿ ಬುದ್ಧಿವಂತರಾಗಿರುವಂಥ ಮುಂಬೈ ಇಂಡಿಯನ್ಸು ಎತ್ತಾಕೊಂಡು ನೋಡಿ ಯಾವ ಥರ ಟೂರ್ನಮೆಂಟ್ ಸಗದಾಗಿ ಆಡಿದ್ರು. ಈ ಕಡೆ ವರ್ಲ್ಡ್ ಕಪ್ಪಲ್ಲೂ ಕೂಡ ಮಸ್ತಾಗಿ ಆಡಿದ್ದಾರೆ. ಲಾಸ್ಟ್ ಟೂರ್ನಮೆಂಟಲ್ಲೂ ಕೂಡ ಶರ್ಫೇನ್ ರುತರ್ಫೋರ್ಡ್ ಮಸ್ತಾಗಿ ಆಡಿದ್ದಾರೆ. ಸೊ ಪ್ರಾಮಿಸ್ನ ತೋರಿಸಿದ್ದಾರೆ. ಈ ಕಡೆಯಿಂದ ಧನೀಶ್ ಅಂತ ಏನು ತೊಗೊಂಡಿದ್ದಾರೆ. ಸೊ ಇವರು ಒಂಥರ ಬ್ಯಾಕಪ್ ಪ್ಲೇಯರ್ ಆಗಿ ತೊಗೊಂಡಿದ್ದಾರೆ. ಮೇಯ್ನಾಗಿ 4 ಜನ ಬ್ಯಾಟರ್ಸ್ ಏನಿದ್ದಾರೆ, ಸೊ ಟಾಪ್ 4ಅಲ್ಲಿ ಏನಿದ್ದಾರೆ, ಸೊ ಆ 4 ಜನ ಅಂತೂ ಸ್ಟ್ರೈಟ್ ಅವೇ 11ಗೆ ಎಳ್ಕೊಂಬರುವಂಥ ಪ್ಲೇಯರ್ಸ್ಗಳೇ, ಇನ್ಫ್ಯಾಕ್ಟ್ 12ಗೆ ಎಳ್ಕೊಂಬರುವಂಥ ಪ್ಲೇಯರ್ಸ್ಗಳೇ. ವಿಕೆಟ್ ಕೀಪರ್ಸ್ ಅಂತ ಬಂದಾಗ ರಾಬಿನ್ ಮಿನ್ಸಿ ಇಲ್ಲಿ ಬ್ಯಾಕಪ್ ಆಗಿರುವಂಥ ಚಾನ್ಸ್ ಇದೆ. ರಾಬಿನ್ ಮಿನ್ಸಿ ಕೂಡ ಒಳ್ಳೆ ಸಖತ್ ಅಗ್ರೆಸಿವ್ ಬ್ಯಾಟರು, ಚಚ್ಚಿ ಕೆಡವಂಥ ಬ್ಯಾಟರು. ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ ಡೊಮ್ಯಾಸ್ಟಿಕ್ ಸ್ಟ್ಯಾಟ್ಸ್ ಅವ್ರದ್ದು ಯಾವ ಥರ ಇದೆ ಅಂತ. ಬಟ್ ಆದರೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಅಂತಲೇ ಅನ್ನಿಸ್ತಿದೆ. ರಿಯಾನ್ ರಿಕಲ್ಟನ್ನು ಕೂಡ ಇಲ್ಲಿ ವೆಯ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಕ್ವಿಂಟನ್ ಡಿಕಾಕ್ ಇರೋದ್ರಿಂದ ಇಲ್ಲಿ ರಿಯಾನ್ ರಿಕಲ್ಟನ್ಗೆ ಅವಕಾಶ ಸಿಗದೇ ಇರ್ಬೋದು. ಹೌದು, ಸ್ವಲ್ಪ ಡಿಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ರೀಸೆಂಟಾಗಿ ನೋಡ್ತು ಅಂತ ಅಂದಾಗ. ಅದರಿಂದ ಅವಕಾಶ ಸಿಕ್ಕಿದ್ರೂ ಸಿಗ್ಬೋದು ಅಂತ ಅನ್ಕೋಬೋದು. ವರ್ಷಾಗಿ ಆಡಬೇಕಷ್ಟೇ ಡಿಕಾಕು, ಅವಾಗ ಚಾನ್ಸಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಕ್ವಿಂಟನ್ ಡಿಕಾಕ್ ಆಗಿರಲಿ, ರಿಯಾನ್ ರಿಕಲ್ಟನ್ ಆಗಿರಲಿ, ಸ್ಟ್ರೈಟ್ ಅವೇ 11ಗೆ ವಾಕಿಂಗ್ ಮಾಡುವಂಥ ಪ್ಲೇಯರ್ ಆಗಿದ್ರೂ ಕೂಡ ಕ್ವಿಂಟನ್ ಡಿಕಾಕಿಗೆ ಮೋರ್ ಪ್ರಿಫರೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಆಲ್ರೌಂಡರ್ಸ್ ಅಂತ ಬಂದಾಗ ಆಲ್ರೌಂಡರ್ಸ್ ಅವರ ಮೈನ್ ಸ್ಟ್ರೆಂತ್ ಥರ ಕಾಣಿಸಿದೆ. ಹಾರ್ದಿಕ್ ಪಾಂಡ್ಯ ಟಾಪ್ ಕ್ವಾಲಿಟಿ ಆಲ್ರೌಂಡ್ರು, ವರ್ಲ್ಡಲ್ಲಿ ಈ ಥರ ಆಲ್ರೌಂಡರ್ ಇಲ್ಲ ಅಂತ ಅನ್ಸ್ಕೊಂಡವರು. ಮಿಚೆಲ್ ಸ್ಯಾನರ್ ಇವರು ಕೂಡ ಅಷ್ಟೇ ಆ ಲಿಸ್ಟಲ್ಲೇ ಬರ್ತಾರೆ. ವರ್ಲ್ಡಲ್ಲಿ ಇದರ ಆಲ್ರೌಂಡರ್ ಇಲ್ಲ ಅಂತ ಅನ್ಸ್ಕೊಂಡಂಥ ಪ್ಲೇಯರು ಕೂಡ ನಮ್ಮಂತೀರು ಸಿಕ್ಕಾಪಟ್ಟೆ ಮುಂಬೈ ಇಂಡಿಯನ್ಸ್ಗೆ ಪ್ರೂವ್ ಮಾಡ್ಕೊಂಡಿರುವಂಥ ಪ್ಲೇಯರು. ಆಮೇಲೆ ಕಾರ್ಬಿನ್ ಬಾಷೋ ವರ್ಲ್ಡಲ್ಲಿ ಕ್ಲಾಸ್ನ ತೋರಿಸಿರುವಂಥ ಪ್ಲೇಯರು. ವಿಲ್ ಜಾಕ್ಸು, ಸೊ ಇವ್ರಿಗಿಂತ ಆಲ್ರೌಂಡರ್ ಹುಡುಕೋಕ್ಕಾಗುತ್ತೆ. ನೋಡಿ ಗುರು ಹೆಂಗಿದೆ ಅಂತ. ಹಾರ್ದಿಕ್ ಪಾಂಡ್ಯ ನಮ್ಮಂದಿರು, ಮಿಚೆಲ್ ಸ್ಯಾನರು ಜೊತೆಗೆ ವಿಲ್ ಜಾಕ್ಸು, ಕಾರ್ಬಿನ್ ಬಾಷು ಸೇರ್ಕೊಂತವ್ರೆ. ಇನ್ಫ್ಯಾಕ್ಟ್ ಶಾರ್ದುಲ್ ಠಾಕೂರ್ ಕೂಡ ಇದಕ್ಕೆ ಆ್ಯಡ್ ಆನ್ ಆಗ್ತಾರೆ. ಸೊ ಒಳ್ಳೆ ಕ್ವಾಲಿಟಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ನ ಹೊಂದಿರುವಂಥ ಟೀಮು ನಮ್ಮ ಮುಂಬೈ ಇಂಡಿಯನ್ಸ್ಗೂ. ಅಂದರೆ ನಮ್ಮ ಮುಂಬೈ ಇಂಡಿಯನ್ಸ್ ಅಂತ ಏನಕ್ಕೆ ಕೇಳಿದೆ, ನಮ್ಮ RCBಗೂ ಮುಂಬೈ ಇಂಡಿಯನ್ಸ್ಗೂ ಒಂಥರ ಸಿಕ್ಕಾಪಟ್ಟೆ ಸಿಮಿಲಾರಿಟಿ ಅನ್ನೋದು ಇದೆ ಅಂತ ಹೇಳಬೇಕು. ಯಾಕಂದರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅನ್ನೋವಂಥದ್ದು ಇವ್ರದ್ದು ಕೂಡ ಒಂಥರ ನೋಡೋದಕ್ಕೆ ಹಂಗೆ ಹಿಂಗೆ ಇದೆ. ನಮ್ಮದು ಕೂಡ ಸ್ಪಿನ್ ಡಿಪಾರ್ಟ್ಮೆಂಟ್ ನೋಡೋದಕ್ಕೆ ಹಂಗೆ ಹಿಂಗೆ ಇದೆ. ಬಟ್ ಪೇಸು ಸಖತ್ತಾಗಿದೆ, ಬ್ಯಾಟಿಂಗ್ ಆರ್ಡರ್ ಕೂಡ ಸೈಕಾಗಿದೆ. ಸ್ಪಿನ್ ಡಿಪಾರ್ಟ್ಮೆಂಟ್ ಇವ್ರದ್ದು ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ನಮಗೆ ಕಂಪೇರ್ ಮಾಡ್ತು ಅಂತಂದರೆ. ಯಾಕಂತಂದರೆ ಮಿಚೆಲ್ ಸ್ಯಾನರ್ ಇದ್ದಾರೆ, ಆಮೇಲೆ ಅವ್ರು ಇದ್ದಾರೆ. ಇಬ್ಬರು ಕೂಡ ಟಾಪ್ ಕ್ವಾಲಿಟಿ ಸ್ಪಿನ್ನರ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಇವರು. ಬಟ್ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಇವರ ಸ್ಕ್ವಾಡ್ನ ಗಮನಿಸ್ತು ಅಂತಂದರೆ 11 ಫ್ರೇಮ್ ಮಾಡ್ತು ಅಂತಂದರೆ ಇಲ್ಲಿ ನೋಡಿ ಇವರ ಓವರ್ಸೀಸ್ ಪ್ಲೇಯರ್ಗಳಾಗಿರುವಂಥ ಶರ್ಫೇನ್ ರುತರ್ಫೋರ್ಡ್ ಆಗಿರಲಿ, ರಿಯಾನ್ ರಿಕಲ್ಟನ್ನು, ಆಮೇಲೆ ಕ್ವಿಂಟನ್ ಡಿಕಾಕು, ಮಿಚೆಲ್ ಸ್ಯಾನರು, ಕಾರ್ಬಿನ್ ಬಾಷು, ಆಮೇಲೆ ವಿಲ್ ಜಾಕ್ಸು, ಜೊತೆಗೆ ಟ್ರೆಂಟ್ ಬೋಲ್ಟು ಎಲ್ಲ 11 ಆಡುವಂಥ ಪ್ಲೇಯರ್ಗಳು ಎಲ್ಲ ಅಂಥ ಒಂದು ಹೆವಿ ಇಟ್ಕೊಂಡಿದ್ದಾರೆ. ಓವರ್ಸೀಸ್ ಪಿಕ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುವಂಥ ಪ್ಲೇಯರ್ಗಳನ್ನ ಇಟ್ಕೊಂಡಿದ್ದಾರೆ. ಯಾರನ್ನ ಆಡಿಸ್ಬೇಕು, ಯಾರನ್ನ ಬಿಡಬೇಕು ಅಂತ. ಸೊ ಟೋಟಲ್ ಆಗಿ ಓವರಾಲ್ ಆಗಿ ಇವರ ಸ್ಕ್ವಾಡ್ನ ಗಮನಿಸ್ತು ಅಂತ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಇವರ ಒಂದು 11 ಅಥವಾ 12 ಈ ಥರ ಒಂದು ಫ್ರೇಮ್ ಮಾಡ್ತು ಅಂತಂದರೆ ಬ್ಯಾಟಿಂಗ್ ಸೆಂಟ್ರಿಕ್ ಆಗಿ ಈ ಥರ ಇರುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ. ಬೌಲಿಂಗ್ ಸೆಂಟ್ರಿಕ್ ಆಗೂ ಕೂಡ ಹೇಳ್ತೀನಿ ಯಾವ ಥರ ಇರುತ್ತೆ ಅಂತ. ಬ್ಯಾಟಿಂಗ್ ಸೆಂಟ್ರಿಕ್ ಅಲ್ವಾ ಎಲ್ಲ T20ಸಲ್ಲಿ ನೋಡೋದು. ಸೊ ಅದು ಈ ಥರ ಕಾಣಿಸುತ್ತೆ. ರೋಹಿತ್ ಶರ್ಮಾ ಜೊತೆಗೆ ಕ್ವಿಂಟನ್ ಡಿಕಾಕ್ ಓಪನ್ ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ನು. ಸೊ ಹಿಂದೆನೂ ಕೂಡ ಮಾಡಿದ್ದಾರೆ ರೋಹಿತ್ ಶರ್ಮಾ ಜೊತೆಗೆ ಕ್ವಿಂಟನ್ ಡಿಕಾಕು, ಮುಂಬೈ ಇಂಡಿಯನ್ಸ್ಗೆ ಆಡಿದ್ದಾರೆ. ಸೊ ಅದು ಇತಿಹಾಸ ಎಲ್ಲ ಕತೆ ಎಲ್ಲ ಹಿಂದೆ ಇದೆ. ಬಟ್ ಇವಾಗ ಮತ್ತೆ ಅದೊಂಥರ 2.0 ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕು. ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕು ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಕ್ವಿಂಟನ್ ಡಿಕಾಕು ಚೆನ್ನಾಗೇ ಕಾಣಿಸ್ಕೊಂಡ್ರು, ವರ್ಲ್ಡ್ ಕಪ್ಪಲ್ಲೂ ಕೂಡ ಚೆನ್ನಾಗೇ ಕಾಣಿಸ್ಕೊಂಡ್ರು. ಏನಂತ ಡಬಾ ಫಾರ್ಮಲ್ಲಿ, ಬ್ಯಾಟ್ ಫಾರ್ಮಲ್ಲಿ ಏನಿಲ್ಲ, ಸೆಂಚುರಿ ಎಲ್ಲ ಇಳಿಸಿದ್ದಾರೆ. ಸೊ ಅದರಿಂದ ಹೋಪ್ಸ್ ಇದೆ ಈ ಒಂದು ಓಪನಿಂಗ್ ಪೇರರು ಕಮಾಲ್ ಮಾಡ್ತಾರೆ ಅಂತ. ನಂಬರ್ 3 ಎಕ್ಸ್ಕ್ಯೂಸ್ ಮೀ, ನಂಬರ್ 3 ತಿಲಕ್ ವರ್ಮಾ ಬರುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ನಂಬರ್ 3 ಆಡಿದರೆ ಮುಂಬೈ ಇಂಡಿಯನ್ಸ್ಗೆ ಪ್ರೂವ್ ಕೂಡ ಮಾಡಿದ್ದಾರೆ. ಆದ್ದರಿಂದ ಇವ್ರನ್ನ ಹೌದು T20 ವರ್ಲ್ಡ್ ಕಪ್ಪಲ್ಲಿ ನಂಬರ್ 6 ಎಲ್ಲ ಆಡಿಸಿರ್ಬೋದು. ಬಟ್ ಇಲ್ಲಿ
ಮುಂಬೈ ಇಂಡಿಯನ್ಸಲ್ಲಿ ಕತೆನೇ ಬೇರೆ. ನಂಬರ್ 3 ಅಂತೂ 100% ಆಡಲೇಬೇಕು. ಲೆಫ್ಟ್ ಹ್ಯಾಂಡ್ ಬರುತ್ತೆ, ಆಮೇಲೆ ಮತ್ತೆ ರೈಟ್ ಹ್ಯಾಂಡ್ ಬರುತ್ತೆ. ನೋಡಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಅಂತದ್ದು ಮುಂಬೈ ಇಂಡಿಯನ್ಸಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡು, ಆಮೇಲೆ ಮತ್ತೆ ಲೆಫ್ಟ್ ಹ್ಯಾಂಡು, ಆಮೇಲೆ ನಂಬರ್ 4 ಮತ್ತೆ ರೈಟ್ ಹ್ಯಾಂಡ್ ಬರುತ್ತೆ, ಆಮೇಲೆ ನಂಬರ್ 5 ಮತ್ತೆ ಲೆಫ್ಟ್ ಹ್ಯಾಂಡ್ ಬರುತ್ತೆ. ನಾನು ಕಾಂಬಿನೇಷನ್ ಇಟ್ಟಿರೋದ್ರಲ್ಲಿ ಸೂರ್ಯ ನಂಬರ್ 4ಗೆ ಬಂದೇ ಬರ್ತಾರೆ, ಆಬ್ವಿಯಸ್ಲಿ ಆಡಲೇಬೇಕು. ಇಲ್ಲ ಅಂತಂದರೆ ಹೆಂಗೆ ಇರೋ ಸೂರ್ಯನ ಒಂಥರ T20 ವರ್ಲ್ಡ್ ಕಪ್ಪಲ್ಲಿ ವಿನಿಂಗ್ ಕ್ಯಾಪ್ಟನಲ್ಲಿ ಇವ್ರನ್ನ ಬಿಟ್ಬಿಡೋಕ್ಕಾಯ್ತದ ಅಲ್ಲಿ? ಹೌದು, ಇಲ್ಲೇನಲ್ಲ ಅವರು, ಇಲ್ಲಿ ವೈಸ್ ಕ್ಯಾಪ್ಟನ್ ಅಲ್ಲ, ಕ್ಯಾಪ್ಟನ್ ಅಲ್ಲ, ಬಟ್ ಆದರೂ ಕೂಡ ಅವ್ರನ್ನ ಆಡಿಸ್ಲೇಬೇಕು 100%. ನಂಬರ್ 5ಅಲ್ಲಿ ಶರ್ಫ್ಯಾನ್ ರುತರ್ಫೋರ್ಡ್ ನಾನು ಇಡ್ತಾ ಇದ್ದೀನಿ, ಯಾಕಂದರೆ ಅವ್ರು ಆಡ್ತಾ ಇರೋಂಥ ಕನ್ಸಿಸ್ಟೆನ್ಸಿಗೆ. ಲಾಸ್ಟ್ ಟೂರ್ನಮೆಂಟಲ್ಲೂ ಕೂಡ IPL ಅಲ್ಲಿ GTಗೆ ಸಿಕ್ಕಾಪಟ್ಟೆ ರನ್ಸ್ಗಳನ್ನ ಹೊಡೆದಿದ್ದಾರೆ ಮಿಡ್ಲ್ ಆರ್ಡರ್ಲಿ. ಸೊ ಅದರಿಂದ ಇವ್ರನ್ನ ನಾನು ಖಂಡಿತ ಇಟ್ಟೇ ಇರ್ತೀನಿ ನಂಬರ್ 5ಅಲ್ಲಿ. ಗರೋ ಇವ್ರಿಗಿಂತ ಮಿಚೆಲ್ ಸ್ಯಾಂಟ್ನರ್ ಇರ್ಬೋದಲ್ಲ ಗರೋ ಅಂತ ಕೇಳ್ತಂದರೆ, ಅದು ಬೌಲಿಂಗ್ ಸೆಂಟ್ರಿಕ್ ಹೋಯ್ತು ಅಂದರೆ ಖಂಡಿತ ಮಿಚೆಲ್ ಸ್ಯಾಂಟ್ನರ್ ಇಲ್ಲಿ ಹೆಲ್ಪ್ಫುಲ್ ಆಗ್ತಾರೆ. ನಂಬರ್ 5ಅಲ್ಲಿ ಆಡಿಸ್ತೀವಿ ಅಂತಲ್ಲ, ಬಟ್ ಅದೇ ಏನಾದ್ರು ನನ್ನ ಬ್ಯಾಟಿಂಗ್ ಸೆಂಟ್ರಿಕ್ ಆಗಿ ಹೋಗಿರೋವಂಥದ್ದು ಇಲ್ಲಿ. ಸೊ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರಬೇಕು ಅಂತ ಅದೇನಾದ್ರು ಮಿಚೆಲ್ ಸ್ಯಾಂಟ್ನರ್ನ ಆಡಿಸ್ತಾರೆ ಅಂತಂದರೆ ಇಲ್ಲಿ ಶರ್ಫ್ಯಾನ್ ರುತರ್ಫೋರ್ಡ್ನವರು ಕೂರಿಸ್ಬೇಕಾಗುತ್ತೆ. ನಂಬರ್ 6ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬಂದರೆ ಬೆಟರ್ ಆಗಿರುತ್ತೆ ನೋಡಿ. ಆಮೇಲೆ ಮತ್ತೆ ರೈಟ್ ಹ್ಯಾಂಡ್ ಬರುತ್ತೆ. ನಂಬರ್ 7ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಆಡಿಸ್ಲೇಬೇಕೇನು? ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನಲ್ಲಿ ಸುಮ್ಮನೆ ಬಿಟ್ಬಿಡೋಕ್ಕಾಯ್ತದ? ನಂಬರ್ 7 ಅಂತ ಬಂದಾಗ ವಿಲ್ ಜಾಕಿ ಮತ್ತೆ ಇಲ್ಲಿ ವಾಪಸ್ ಬರ್ತಾರೆ. ನಂಬರ್ 7 ಸಿಕ್ಕಾಪಟ್ಟೆ ಡೆಪ್ತ್ ಇದೆ ನೋಡಿ. ಇಂಗ್ಲೆಂಡ್ಗೂ ಕೂಡ ಅವ್ರು ಅದೇ ಥರ ಆಡಿದರೆ, ಆ್ಯಂಡ್ ಆ ಒಂದು ಲೆವೆಲಲ್ಲಿ ಅವ್ರು ಸಿಕ್ಕಾಪಟ್ಟೆ ಪ್ರೂವ್ ಮಾಡಿದರೆ ಓಪನಿಂಗ್ ಸ್ಲಾಟಿಂದ ಹಿಡ್ಕೊಂಡು ನಂಬರ್ 7, 8ವರೆಗೂ ಕೂಡ ಎಲ್ಲಿ ಬೇಕಾದ್ರೂ ಫ್ಲೋಟರ್ ಥರ ಯೂಸ್ ಮಾಡ್ಕೊಳ್ಳೋಂಥ ಪ್ಲೇಯರ್ ಯಾರಿದ್ದಾರೆ ಅಂತಂದರೆ ಇಲ್ಲಿ ಬ್ಯಾಟಿಂಗ್ ಅಂತ ಬಂದಾಗ ಅದು ವಿಲ್ ಜಾಕ್ಸ್ ಮಾತ್ರನೇ. ಸೊ ಸಿಕ್ಕಾಪಟ್ಟೆ ಸ್ಟೆಬಿಲಿಟಿನ ಕೊಡ್ತಾರೆ ಆ ಒಂದು ಇದರಲ್ಲಿ ಸ್ಲಾಟಲ್ಲಿ. ಫಿನಿಷಿಂಗಿಗೂ ಸಹಿ, ಈ ಕಡೆಯಿಂದ ಯಾವುದೇ ಸ್ಲಾಟಲ್ಲಿ ಕೊಟ್ಟರು ಕೂಡ ಆಡೋದಕ್ಕೆ ಸಹಿ, ಜೊತೆಗೆ ಬೌಲಿಂಗಲ್ಲೂ ಕೂಡ ಸಿಕ್ಕಾಪಟ್ಟೆ ಎಫೆಕ್ಟಿವ್ನೆಸ್ನ ತೋರಿಸಿದ್ರೆ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸುಮಾರು ವಿಕೆಟ್ಸ್ಗಳನ್ನ ಎತ್ತಿದ್ದಾರೆ. ಆ್ಯಂಡ್ ನಂಬರ್ 8ಅಲ್ಲಿ ನಮ್ಮನ್ ಧೀರ್ ಅವ್ರು ಬಂತು ಅಂತ ಅಂದರೆ ಬೆಟರ್ ಆಗಿರುತ್ತೆ. ನಮ್ಮನ್ ಧೀರು ಕೂಡ ಒಳ್ಳೆ ಬ್ಯಾಟರು, ಆ್ಯಂಡ್ ಸಿಕ್ಕಾಪಟ್ಟೆ ಸೈಕಾಗೆ ಬಾಟಮಲ್ಲಿ ಫಿನಿಷ್ ಮಾಡುವಂಥ ಅಬಿಲಿಟಿ ಇದೆ. ಜೊತೆಗೆ ಸ್ಪಿನ್ ಕೂಡ ಆಗ್ತಾರೆ, ಆಫ್ ಬ್ರೇಕು ಕೂಡ ಆಗ್ತಾರೆ. ಸೊ ಅದರಿಂದ ಇಲ್ಲಿ ಸ್ಪಿನ್ ಆಪ್ಷನ್ ಕೂಡ ಒಂದು ಓಪನ್ ಅಪ್ ಆಗುತ್ತೆ ನಂಬರ್ 8 ಅಂತ ಬಂದಾಗ. ನಂಬರ್ 9 ಶಾರ್ದುಲ್ ಠಾಕೂರ್ ಅಥವಾ ದೀಪಕ್ ಚಾರ್ ಇಬ್ಬರಲ್ಲಿ ಒಬ್ಬರು ಆಡುವಂಥ ಚಾನ್ಸಸ್ ಇರುತ್ತೆ. ಇಬ್ಬರು ಕೂಡ ಆಡೋದಿಲ್ಲ ಪ್ಲೇಯಿಂಗ್ ಲೆವೆನಲ್ಲಿ, ಅಂದರೆ ಪ್ಲೇಯಿಂಗ್ 12 ತೊಗೊಳ್ಳಿ, ಇಬ್ಬರು ಕೂಡ ಆಡೋದಿಲ್ಲ. ಇಬ್ಬರಲ್ಲಿ ಒಬ್ಬರು ಶಾರ್ದುಲ್ ಠಾಕೂರ್ ಬೆಟರ್ ಪಿಕ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಿಂಗ್ ಏನಾದ್ರು ಕಟ್ ಆಫ್ ಆಯಿತು ಅಂತಂದರೆ ದೀಪಕ್ ಶಾರ್ದು ಏನೂ ಕೂಡ ಇಲ್ಲ. ಶಾರ್ದುಲ್ ಠಾಕೂರ್ ಸ್ವಲ್ಪ ಎಫೆಕ್ಟಿವ್ನೆಸ್ನ ತೋರಿಸ್ಬೋದು. ಆ್ಯಂಡ್ ಲಾಸ್ಟ್ ಟೈಮು ಕೂಡ ಒಂಥರ ರಿಪ್ಲೇಸ್ಮೆಂಟ್ ಆಗಿ ತೊಗೊಂಡಾಗ ಎಫೆಕ್ಟಿವ್ನೆಸ್ನ ತೋರಿಸಿದ್ದಾರೆ. ಆ್ಯಂಡ್ ಈ ಸೀಸನ್ ಕೂಡ ಪ್ರೂವ್ ಮಾಡುವಂಥ ಅಬಿಲಿಟಿ ಖಂಡಿತ ಇದೆ. ಒಂದು ಲಾಟ್ರಿ ಪಿಕ್ ಆಗಿಬಿಟ್ಟಿದೆ ಇದು ಇವರಿಗೆ. ಶಾರ್ದುಲ್ ಠಾಕೂರ್ ಇವರು ಕೂಡ ಟ್ರೇಡ್ ಮಾಡಿ ತೊಗೊಂಡ್ರಲ್ಲ. ಆ್ಯಂಡ್ ನಂಬರ್ 10 ಅಂತ ಬಂದಾಗ ಜಸ್ಸಿ ಬಾಯ್ ಅಂತೂ 100% ಆಡ್ತಾರೆ. ಓನ್ಲಿ ಬಿಲೀವ್ ಆನ್ ಜಸ್ಸಿ ಬಾಯ್, ಬಿಕಾಸ್ ಗೇಮ್ ಚೇಂಜರ್ ಪ್ಲೇಯರ್ ಓನ್ಲಿ ಜಸ್ಸಿ ಬಾಯ್. ಆ್ಯಂಡ್ ನಂಬರ್ 11 ಟ್ರೆಂಟ್ ಬೋಲ್ಟರ್ ಅಂತೂ 100% ಆಡ್ತಾರೆ. ಸಿಕ್ಕಾಪಟ್ಟೆ ಪ್ರೂವ್ ಮಾಡಿದರೆ ಈ ಇಬ್ಬರು ಪ್ಲೇಯರ್ಸ್ಗಳು, ಬುಮ್ರಾ ಆಗಿರಲಿ, ಬೋಲ್ಟ್ ಆಗಿರಲಿ, ಮುಂಬೈ ಇಂಡಿಯನ್ಸ್ಗೆ ಕ್ರೂಷಲ್ ಹಂತದಲ್ಲಿ ವಿಕೆಟ್ಗಳನ್ನ ಎತ್ಬಿಟ್ಟು 100% ಆಡಲೇಬೇಕು. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಯಾಂಕ್ ಮಾರ್ಕಂಡೆ ಅವ್ರನ್ನ ಆಡಿಸುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಯಾಕಂದರೆ ಸ್ಪಿನ್ ಆಪ್ಷನ್ಸು ಇವರಿಗೆ ಅಷ್ಟೇನಾಗಿ ಇಲ್ಲ ನಾನು ಇಟ್ಟಿರುವಂಥ ಒಂದು ಲೆವೆಲಲ್ಲಿ. ಯಾಕಂದರೆ ನಮ್ಮನ್ ಧೀರ್ ಇದ್ದಾರೆ, ಆಮೇಲೆ ಮಯಾಂಕ್ ಮಾರ್ಕಂಡೆ ಇದ್ದಾರೆ, ವಿಲ್ ಜಾಕ್ಸ್ ಇದ್ದಾರೆ. ಹೌದು, ತಿಲಕ್ ವರ್ಮಾ ಆಗ್ತಾರೆ, ಸೂರ್ಯ ಆಗ್ತಾರೆ ಸ್ಪಿನ್ ಅಂತ ಅಂದ್ರೂ ಕೂಡ, ರೋಹಿತು ಆಗ್ತಾರೆ ನೋಡೋಕೋಯ್ತು ಸ್ಪಿನ್ನ, ಬಟ್ ಅದಲ್ಲ. ಬಟ್ ಮೇಯ್ನಾಗಿ ನೋಡ್ತು ಅಂದರೆ ಮಾರ್ಕಂಡೆ ಒಬ್ಬ ಜೆನ್ಯೂನ್ ಸ್ಪಿನ್ನರು. ಕಡೆಯಿಂದ ನಮ್ಮನ್ ಧೀರ್ ಆಗಿರಲಿ, ವಿಲ್ ಜಾಕ್ಸ್ ಆಗಿರಲಿ ಜೆನ್ಯೂನ್ ಸ್ಪಿನ್ನರ್ಸ್ ಅಲ್ಲ. ಬಟ್ ಆದರೂ ಆಪ್ಷನ್ಸ್ ಅನ್ನೋದಿದೆ ನೋಡಿ. ಇವಾಗ 3 ಜನ ಸ್ಪಿನ್ ಆಪ್ಷನ್ಸ್ ಅಂತ ಅಂದ್ರೂ ಕೂಡ, ತಿಲಕ್ ವರ್ಮಾ ಬೌಲಿಂಗ್ ಮಾಡಿಲ್ಲ, ಸೂರ್ಯ ಬೌಲಿಂಗ್ ಮಾಡಿಲ್ಲ ಅಂತಂದ್ರೂ ಕೂಡ 3 ಜನ ಸ್ಪಿನ್ ಆಪ್ಷನ್ ಆಯಿತು ಅಂತಂದ್ರೂ ಕೂಡ ಈ ಕಡೆಯಿಂದ 4 ಜನ ಪೇಸ್ ಆಪ್ಷನ್ನು, ಬೋಲ್ಟ್ ಆಗಿರ್ಬೋದು, ಬುಮ್ರಾ ಆಗಿರ್ಬೋದು, ಆಮೇಲೆ ಶಾರ್ದುಲ್ ಠಾಕೂರ್ ಜೊತೆಗೆ ಹಾರ್ದಿಕ್ ಪಾಂಡ್ಯ 4 ಪೇಸ್ ಆಪ್ಷನ್. ಓವರಾಲ್ ಆಗಿ 7 ಬೌಲಿಂಗ್ ಆಪ್ಷನ್ನು. ನಮ್ಮ RCBನೂ ಕೂಡ ಸಿಮಿಲರ್ ಆಗಿ ಇದೇ ಥರನೇ ಕಾಣಿಸುತ್ತೆ. 7 ಬೌಲಿಂಗ್ ಆಪ್ಷನ್ ಓಪನ್ ಅಪ್ ಆಗೋದ್ರಿಂದ ಒಂಥರ ಬ್ಯಾಟಿಂಗ್ ಡೆಪ್ತ್ನ ನೋಡ್ತು ಅಂತಂದರೆ RCBಲೂ ಕೂಡ ಆಲ್ಮೋಸ್ಟ್ ನಂಬರ್ 8, 9ವರೆಗೂ ಕೂಡ ಸಾಲಿಡ್ ಆಗಿರುವಂಥ ಬ್ಯಾಟಿಂಗ್ ಡೆಪ್ತ್ ಇದೆ. ಸೊ ಮುಂಬೈ ಇಂಡಿಯನ್ಸ್ನ ನೋಡ್ತು ಅಂದರೆ ನನಗೆ ಒಂಥರ ಪಕ್ಕದಲ್ಲೇ ಒಂಥರ RCB ನೋಡ್ದಂಗೆ ಅಂತ ಅನ್ನಿಸ್ತಾ ಇದೆ ಸಿಂಪಲ್ ಆಗಿ. ಬೆಂಚ್ ಸ್ಟ್ರೆಂತ್ ಸಿಕ್ಕಾಪಟ್ಟೆ ಸೈಕಾಗಿ ಇಟ್ಕೊಂಡಿದ್ರೆ ಇಲ್ಲಿ ಅಲ್ಲಾ ಅವ್ರಿಗಾಗಿರಲಿ, ಮಿಚೆಲ್ ಸ್ಯಾಂಟ್ನರ್ಗಾಗಿರಲಿ ನೋಡಿ, ಒಳ್ಳೆ ಕ್ವಾಲಿಟಿ ಓವರ್ಸೀಸ್ ಪ್ಲೇಯರ್ಗಳು. ಇವ್ರಿಗೆ ಅವಕಾಶ ಸಿಗುವಂಥ ಚಾನ್ಸಸ್ನೇ ಕಾಣಿಸ್ತಾ ಇಲ್ಲ ಇಲ್ಲಿ. ಆ ಥರ ಇದೆ. ಅದೇ ಸಿಕ್ಕಿದ್ರೆ ಅದೇ ಮಿಚೆಲ್ ಸ್ಯಾಂಟ್ನರ್ಗೆ ಸಿಗ್ಬೋದು. ಅದೇ ನಾನು ಹೇಳಿದ್ನಲ್ಲ, ಬ್ಯಾಟಿಂಗ್ ಸೆಂಟ್ರಿಕ್ ಹೋಗಬೇಕು ಅಂತಂದರೆ ಇವರು ರುತರ್ಫೋರ್ಡ್ನ ಹಾಕೊಂಡು ಹೋಗಬೇಕು. ಬೌಲಿಂಗ್ ಸೆಂಟ್ರಿಕ್ ಹೋಗಬೇಕು ಅಂತಂದರೆ, ಬ್ಯಾಟಿಂಗ್ ಆಡುವಂಥ ಅಬಿಲಿಟಿನ ಇಟ್ಕೊಂಡು ಹೋಗಬೇಕು ಅಂತಂದರೆ ಮಿಚೆಲ್ ಸ್ಯಾಂಟ್ನರ್ನ ಹಾಕೊಂಡು ಹೋಯ್ತು ಅಂತಂದರೆ ಚೆನ್ನಾಗಿರುತ್ತೆ. ಸೊ ಆ ಚೇಂಜ್ ಮಾಡ್ತು ಅಂದರೆ ಬೆಟ್ರು. ಅದು ಬಿಡ್ತು ಅಂತಂದರೆ ಇಲ್ಲಿ ನಮ್ಮನ್ ಧೀರ್ನ ಕೂರಿಸೋದು ಅದೆಲ್ಲ ಮಾಡ್ತು ಅಂದರೆ ಚೆನ್ನಾಗಿರೋದಿಲ್ಲ. ಹೌದು, ರಾಬಿನ್ ಮಿನ್ಸಿ ಒಳ್ಳೆ ಪ್ಲೇಯರು, ಸೊ ಅವ್ರನ್ನ ಆಡಿಸಿದ್ರು ಕೂಡ ನಡೆಯುತ್ತೆ. ಬಟ್ ನಮ್ಮನ್ ಧೀರ್ನ ನಾನು ಪ್ರಿಫರ್ ಮಾಡ್ತೀನಿ ರಾಬಿನ್ ಮಿನ್ಸಿಗಿಂತ. ಸೊ ನೋಡೋಣ ಹೆಂಗಿರುತ್ತೆ ಮುಂಬೈ ಇಂಡಿಯನ್ಸ್ ಅವರ ಪ್ಲೇಯಿಂಗ್ 12 ಫಸ್ಟ್ನೇ ಮ್ಯಾಚಿಗೆ ಅಂತ. ನಿಮ್ಮ ಅನಿಸಿಕೆ ಏನಪ್ಪ? ಈ ಒಂದು ಕಾಂಬಿನೇಷನು ಯಾವ ಥರ ಕಾಣಿಸ್ತಿದೆ ಪ್ಲೇಯಿಂಗ್ 12 ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗುವ.